ಆ ಸಂಕಷ್ಟದ ದಿನದ ನಂತರ ಅವನು ಬದಲಾಗಿದ್ದ. ಈ ಬಾರಿ ಅವನು ಯಶಸ್ಸಿಗಾಗಿ ಓಡಲಿಲ್ಲ. ಅವನು ತನ್ನ ಉತ್ತಮ ಆವೃತ್ತಿಗಾಗಿ ಕೆಲಸ ಮಾಡುತ್ತಿದ್ದ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತಿದ್ದ. ಯಾರೂ ಕ್ಲ್ಯಾಪ್ ಮಾಡಲಿಲ್ಲ, ಯಾರೂ ಎಂಕರೇಜ್ ಮಾಡಲಿಲ್ಲ, ಆದರೆ ಅವನು ನಿಂತಿರಲಿಲ್ಲ. ಒಂದು ದಿನ ಅವನಿಗೆ ಒಂದು ಕಾಲ್ ಬಂತು. ಅವನು ತಿಂಗಳುಗಳಿಂದ ಕಾಯುತ್ತಿದ್ದ ಅವಕಾಶ. ಅವನ ಕೈಗಳು ನಡುಗಿದವು. ಇದು ಕನಸ ಅಥವಾ ನಿಜವಾ? ಆ ಕ್ಷಣದಲ್ಲಿ ಅವನು ನೆನಪಿಸಿಕೊಂಡ ಆ 3 ತಿಂಗಳು, ಆ ನೋವು, ಆ ಡಿಸಿಪ್ಲಿನ್, ಆ ಸಂಕಷ್ಟ. ಅವನ ಕಣ್ಣಲ್ಲಿ ನೀರು ತುಂಬಿತ್ತು, ಏಕೆಂದರೆ ಅವನು ಅರ್ಥ ಮಾಡಿಕೊಂಡಿದ್ದ, ಯಶಸ್ಸು ಒಂದು ದಿನದಲ್ಲಿ ಬಂದಿಲ್ಲ, ಅದು ಪ್ರತಿದಿನ ಮಾಡಿದ ಸಣ್ಣ ಹೋರಾಟದ ಫಲ. ಅವನು ಮಿರರ್ ಮುಂದೆ ನಿಂತ. ಈ ಬಾರಿ ಅವನು ನೋಡಿದ ವ್ಯಕ್ತಿ ಭಯಪಡುವವನಲ್ಲ, ನೆಪ ಹೇಳುವವನಲ್ಲ, ಬಿಡುವವನೂ ಅಲ್ಲ, ಹೋರಾಡಿದವನು. ಜೀವನ ಅವನನ್ನು ಪರೀಕ್ಷಿಸಿತು, ಆದರೆ ಅವನು ಓಡಲಿಲ್ಲ. ಅವನು ಒಂದು ದೊಡ್ಡ ಸತ್ಯ ಕಲಿತಿದ್ದ. ಯಶಸ್ಸು ಸಿಗೋದು ಅದೃಷ್ಟದಿಂದ ಅಲ್ಲ, ಬಿಟ್ಟುಕೊಡದ ಮನಸ್ಸಿನಿಂದ. ಆ ದಿನ ಅವನು ಸೆಲೆಬ್ರೇಟ್ ಮಾಡಲಿಲ್ಲ, ಅವನು ಶಾಂತವಾಗಿ ನಕ್ಕ. ಏಕೆಂದರೆ ಈಗ ಅವನಿಗೆ ಗೊತ್ತು, ಇದು ಅಂತ್ಯವಲ್ಲ, ಇದು ಹೊಸ ಆರಂಭ. ನೀವು ಈಗ ಯಾವ ಸ್ಟೇಜ್ನಲ್ಲಿ ಇದ್ದೀರಾ? ಹಳೆಯ ನಾಳೆ ಸ್ಟೇಜ್ನ, ಸಂಕಷ್ಟದ ಸ್ಟೇಜ್ನ, ಅಥವಾ ಡಿಸಿಪ್ಲಿನ್ ಸ್ಟೇಜಾ? ಯಾವುದೇ ಆಗಿರಲಿ, ಒಂದು ಮಾತು ನೆನಪಿಡಿ, 3 ತಿಂಗಳು ನಿಮ್ಮ ಜೀವನ ಬದಲಾಯಿಸಬಹುದು, ಆದರೆ ಒಂದು ನಿರ್ಧಾರ ನಿಮ್ಮ ವ್ಯಕ್ತಿತ್ವ ಬದಲಾಯಿಸುತ್ತದೆ. ಇವತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರ ನಾಳೆಯ ಯಶಸ್ಸಿಗೆ ಬೀಜವಾಗುತ್ತದೆ. ನೀವು ಕೂಡ ಒಂದು ದಿನ ಮಿರರ್ ಮುಂದೆ ನಿಂತು ಹೇಳಬಹುದು, ನಾನು ಬಿಟ್ಟಿಲ್ಲ, ಅದಕ್ಕೆ ನಾನು ಗೆದ್ದೆ.